ಸೊ ನಮ್ಮ ಒಂದು ರೌಂಡು ಮಳೆಗಾಲದ ಮಳೆ ದಿನದ್ದು ಇಡೀ ದಿನ ಮಳೆ ಸುರಿತಾ ಇತ್ತು. ಮಧ್ಯೆ ಒಂದು ಅರ್ಧ ಮುಕ್ಕಾಲು ಗಂಟೆ ಗ್ಯಾಪ್ ಬಿಟ್ಟರೆ ಇಡೀ ದಿನ ಮಳೆ ಸುರಿತಾ ಇತ್ತು. ನಮಸ್ಕಾರ. ಇವತ್ತು ಒಂದು ಪ್ರಯಾಣ ಹೊರಟಿದ್ದೀವಿ ಫ್ಯಾಮಿಲಿ ಒಟ್ಟಿಗೆ. ಏನಂದರೆ ನಮ್ಮ ಮುನಿಯಾಲನಿಂದ ನಮ್ಮ ಋಣ ತೀರ್ಥ ಬಂತು. ಇವಾಗ 9 ವರ್ಷದ ಸುದೀರ್ಘ ಪ್ರಯಾಣ ನಂತರ ಏನೋ 15 ದಿವಸ ಇರ್ತೀವಿ ಇಲ್ಲ ಅಷ್ಟೇ. ಸೊ ಹಾಗಾಗಿ ಇವತ್ತು ಮಳೆಗಾಲದ ಒಂದು ಆಗುಂಬೆ ಘಟ್ಟ, ಆಮೇಲೆ ಶರಾವತಿ ಬ್ಯಾಕ್ ವಾಟ್ರು ಅದೆಲ್ಲ ನೋಡಿಕೊಂಡು, ಸಿಗಂದೂರು ಹೊಸ ಬ್ರಿಡ್ಜ್ ಬೇರೆ ಓಪನ್ ಆಗಿದೆಯಲ್ಲ ಅದನ್ನು ನೋಡಿಕೊಂಡು, ನಮ್ಮ ಒಬ್ಬ ಫ್ರೆಂಡ್ ಇದ್ದಾರೆ ಅವ್ರ ಮನೆ ನೋಡಿಕೊಂಡು ಬರೋಣ ಅಂತ ಎಲ್ಲ ಹೊರಟಿದ್ದೀವಿ. ಟೈಮ್ ಆಗಿದೆ 8 ಗಂಟೆ, ಭಾನುವಾರ. ವಿಪರೀತ ಮಳೆ ಇದೆ. 2-2.5 ತಿಂಗಳಿಂದ ಮುನಿಯಾಲಲ್ಲಿ ಸತತವಾಗಿ ಮಳೆ ಸುರಿತಾನೆ ಇದೆ. ಇವತ್ತು ಬೆಳಗ್ಗೆ ಸುರಿತು, ಈಗ ಒಂಚೂರು ಬಿಡು ಕೊಟ್ಟಿದೆ. ನೋಡ್ಬೇಕು ಹೆಂಗಿರುತ್ತೆ ಅಂತ. ನಮ್ಮ ಮನೆಯಿಂದ ಹೊರಟು ಆಗುಂಬೆ ಘಟ್ಟ ಬಂದ್ವಿ. ಮನೆಯಿಂದ ಹಬ್ಬ ಅಂದರೆ ಒಂದು 22 ಕಿಲೋಮೀಟ್ರ್ ಆಗುತ್ತೆ. ಆಗುಂಬೆ ಘಾಟಿ ಸ್ಟಾರ್ಟ್ ಸೋಮೇಶ್ವರ ಇದು. ಇಲ್ಲಿಂದ ನಾವು ಆ ಘಟ್ಟ ಹತ್ತಿ ತೀರ್ಥಹಳ್ಳಿಯಿಂದ ಹೆಗ್ಗೋಡಿಗೆ ಹೋಗ್ತೀವಿ, ಅಲ್ಲಿ ಗೆಳೆಯರ ಮನೆಗೆ. ಅದು ನೋಡಿಕೊಂಡು ಅಲ್ಲಿಂದ ಸಿಗಂದೂರು ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಹುಲಿಕಲ್ ಘಾಟಲ್ಲಿ ವಾಪಸ್ ಬರ್ತೀವಿ. ಆಗುಂಬೆ ಘಟ್ಟ ಹತ್ತಿ ಹುಲಿಕಲ್ ಘಾಟಲ್ಲಿ. ಈಗ ಒಂಚೂರು ಮಳೆ ಬಿಡುಕೊಟ್ಟಿದೆ. ಆಗುಂಬೆ ಘಟ್ಟ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಫುಲ್ ಫಾಗ್. ಇದು ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಮಳೆ ಒಂಚೂರು ಕಮ್ಮಿ ಇದೆ ಇವತ್ತು, ಬೆಳಗ್ಗೆ ಇತ್ತು. ನಾವೀಗ ಸನ್ಸೆಟ್ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಆಗುಂಬೆ ಹಳ್ಳಿಗೆ ಬಂದ್ವಿ. ಆಗುಂಬೆ ಹಳ್ಳಿಗೆ ನಾವು ಫ್ಯಾಮಿಲಿ ಫಸ್ಟ್ ಟೈಮ್ ಬಂದಿದ್ದು 2013ರಲ್ಲಿ. ಇವರು ನೋಡು, ಯಾರು ಹೇಳು, ಸುಧಾಕರ್ ಅಣ್ಣ ಅಲ್ಲ ಇವರು, ಅವರು ಅಳಿಯ. ಇಲ್ಲಿ ಆಗುಂಬೆ ಹೋಟ್ಲಲ್ಲಿ ತಿಂಡಿ ತಿಂತಾ ಇದ್ದೀವಿ. ನಮ್ಮ ಪ್ರಯಾಣ ಬೆಳಗ್ಗೆ ತಿಂಡಿ ತಿನ್ಕೊಂಡು ಆಗುಂಬೆ ಹೊರಟಿದ್ದೀವಿ. ಇಲ್ಲಿಂದ ರಿಪ್ಪನ್ಪೇಟೆಗೆ ಹೋಗಿ, ಅಲ್ಲಿಂದ ಹೆಗ್ಗೋಡಿಗೆ ಹೋಗಿ, ಅಲ್ಲಿಂದ ಸಿಗಂದೂರಿಂದ ವಾಪಸ್ ಮತ್ತೆ ಮನೆ. ನಾವು ತೀರ್ಥಹಳ್ಳಿ ಎಲ್ಲ ಮುಗಿಸ್ಕೊಂಡು ಇವಾಗ ಹುಂಚಾಗಿ ಬಂದ್ವಿ. ಹೊರಗಡೆ ತಂದಿದ್ದು ಸ್ವೀಕರಿಸಲ್ಲ ಅಂತ
ಹುಂಚ ಸುಮಾರು ದಿವಸದಿಂದ ಅಂದ್ಕೊಳ್ತಾನೆ ಇದ್ವಿ, ಮುಂದ್ಗಡೆಯಿಂದ ಬೀದರು ಅಥವಾ ಬೇರೆ ಕಡೆ ಹೋಗ್ಬೇಕಾದ್ರೆ ಹೋಗಿದ್ವಿ, ಇವತ್ತು ಬಂದ್ವಿ. ಹುಂಚ ನೋಡ್ಕೊಂಡು ಇವಾಗ ಹೆಗ್ಗೋಡ್ ಕಡೆ ಹೋಗ್ತಾ ಇದ್ವಿ. ಹುಂಚದಿಂದ ಈ ರೋಡ್ ಬರೋವರೆಗೂ ಸುಮಾರು ಒಂದು 15-20 ಕಿಲೋಮೀಟ್ರ್ ಫುಲ್ಲು ಹಳ್ಳಿ ರೋಡ್ ಇತ್ತು. ಟೈಮ್ ಆಗಿದೆ 11:45. ಸೊ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮತ್ತೆ ಸಿಗಂದೂರ್ಗೆ ಹೊರಡ್ತೀವಿ. ಇಲ್ಲಿವರೆಗೂ ರೋಡ್ ಪೂರ್ತಿ ಆಫ್ ರೋಡಿನ ಥರನೇ ಇತ್ತು. ಇವಾಗ ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ, ಆ ಕಡೆ ಈ ಕಡೆ ಗಿಡಗಳು. ನಮ್ಮ ಗೆಳೆಯರ ಮನೆ ಮುಗಿಸ್ಕೊಂಡು ಇವಾಗ ನೀನಾಸಮಲ್ಲಿ ಮಧ್ಯಾಹ್ನ ಫಸ್ಟ್ ಕ್ಲಾಸ್ ಊಟ ಮಾಡಿದ್ವಿ. ಊಟ ಮಾಡಿ ಇವಾಗ ಸಿಗಂದೂರು ಹೊಸ ಬ್ರಿಡ್ಜ್ ನೋಡೋಕೆ ಹೊಟ್ಟಿದ್ದೀವಿ. ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹೊಸ ಬ್ರಿಡ್ಜ್ ನೋಡಿಕೊಂಡು ಅಲ್ಲಿಂದ ನಾವು ಹುಲಿಕಲ್ ಘಾಟ್ ಹಿಡಿದು ಮನೆಗೆ ಹೋಗ್ಬಿಡ್ತೀವಿ. ಅವರು ಮತ್ತೆ ವಾಪಸ್ ಬರ್ತಾರೆ. ಮಳೆ ಒಂದು 2 ಅವರಿಂದ ಮಳೆ ಜೋರಾಗಿದೆ. ಈಗ ಇನ್ನೇನು ಹೊಳೆಬಾಗಿಲು ಒಂದು 2 ಕಿಲೋಮೀಟ್ರ್ ಬಂತು, 2 ಕಿಲೋಮೀಟ್ರ್ ಇಲ್ಲ ಅನ್ಕೊಳ್ತೀನಿ. ನಾನು ಲಾಸ್ಟ್ ಟೈಮ್ ಬಂದಿದ್ದು ಸೈಕ್ಲಿಂಗ್, ನಾನು ಮತ್ತು ಸುಧಾಕರ್ ಸೈಕ್ಲಿಂಗ್ ಬಂದಾಗ ಸಾಗರದಿಂದ ಶುರು ಮಾಡಿ ಸಿಗಂದೂರು ಮುಗಿಸಿ ಮುನಿಯಲ್ಲಿ ಮನೆಗೆ ಹೋಗಿದ್ವಿ. ಸೊ ಆವಾಗ ಲಾಂಜು ಇನ್ನೂ ಸೇತುವೆ ಒಂದು ಅರ್ಧ ಆಗಿತ್ತಷ್ಟೇ, 2-2.5-3 ವರ್ಷದ ಹಿಂದೆ ಅನ್ಕೊಳ್ತೀನಿ. ಸೊ ಇವಾಗ ಉದ್ಘಾಟನೆ ಆಗಿ 1 ವಾರ ಆಯ್ತು ಅಷ್ಟೇ. ಸೊ ನಮಗೊಂದು ಅವಕಾಶ ಸಿಕ್ಕಿದೆ ನೋಡೋಕ್ಕೆ. ಬಂತು ಬ್ರಿಡ್ಜ್. ಇದು ಇನ್ನೊಂದು ಮಹತ್ವ ಏನಂದರೆ, ಮೋದಿ ಗೌರ್ಮೆಂಟಲ್ಲೇ ಇದಕ್ಕೆ ಶಂಕುಸ್ಥಾಪನೆ ಆಗಿದೆ, ಉದ್ಘಾಟನೆ ಆಗಿದೆ. ಅದೊಂದು ಹಿಸ್ಟ್ರಿ ಇಟ್ಕೊಂಡು ನೋಡಿ ಎಷ್ಟು ಗಾಡಿಗಳು ಅಂದರೆ ಅಷ್ಟು ಜನ. ಫುಲ್ಲು ಹಬ್ಬದ ವಾತಾವರಣ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಮತ್ತು ತುಂತುರು ಮಳೆ ಬೇರೆ ಇದೆ. ಶರಾವತಿ ನಾವೊಂದು 2 ವರ್ಷದಿದ್ದೆ ಆ ಲಾಂಜಿಂದ ಸೈಕ್ಲಿಂಗಲ್ಲಿ ಬಂದಿದ್ವಿ. ಇವತ್ತು ಒಂದು ಒಳ್ಳೆ ಅಮೃತಗಳಿಗೆ ಇದೆ. ಆಮೇಲೆ ಸುಮಾರು ಜನ ಇಲ್ಲಿ ಹೇಳ್ತಾಯಿದ್ರು 60 ವರ್ಷದಿಂದ ಈ ಭಾಗದ ಜನರ ಒಂದು ಆಶಯ ಇತ್ತಂತೆ. ಯಾಕಂದರೆ ಅವರು ತುಂಬ ಈ ಶರಾವತಿ ನದಿಯಿಂದ ಹಿನ್ನೀರಿನ ಪ್ರದೇಶದಲ್ಲಿ ತುಂಬ ಅವರಿಗೆ ತೊಂದರೆಗಳಿತ್ತಂತೆ. ಸೊ 60 ವರ್ಷದ ಕನಸನ್ನು ಇವಾಗ ನನಸಾಗಿದೆ ಅವ್ರಿಗೆ. ಸಿಗಂದೂರು ಬ್ರಿಡ್ಜ್ ಮೇಲೆ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಗ್ರಫಿ ಮಾಡಿ ಗೆಳೆಯ ಯೋಗೇಂದ್ರ ಅವರು ಫ್ಯಾಮಿಲಿ ಆ ಕಡೆ ಹೋಯಿತು.
ನಾವು ಕೊಲ್ಲೂರು ಮುಖಾಂತರ ಕೊಲ್ಲೂರು ಒಂದು ದರ್ಶನ ಮಾಡೋಣ ಅಂತ ಕೊಲ್ಲೂರು ಘಾಟ್ ಹಿಡಿದು ಅಲ್ಲಿಂದ ಮನೆ ಹೋಗೋಣ ಅಂತ ಕೊಲ್ಲೂರು ಕಡೆ ಹೊರಟಿದ್ದೀವಿ. ಟೈಮ್ ಆಗಿದೆ 5:15. ಕೊಲ್ಲೂರು ಇನ್ನೊಂದು 20 ಕಿಲೋಮೀಟ್ರ್ ಇದೆ. 20 ಕಿಲೋಮೀಟ್ರ್ ಇದೆ. ನೋಡ್ತೀವಿ. ದೇವಸ್ಥಾನ ಒಂದು ವೇಳೆ ಸುಮಾರು ಖಾಲಿ ಇದ್ದರೆ ಹೋಗ್ತೀವಿ ಒಳಗೆ, ಇಲ್ಲಾಂದರೆ ಹೊರಗಡೆಯಿಂದ ಕೈ ಮುಗಿದ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ತೀವಿ. ಯಾಕಂದರೆ ಇನ್ನೂ ನಮ್ಮ ಮನೆ ಇಲ್ಲಿಂದ ಏನಿಲ್ಲ ಅಂದರೂ ಒಂದು 100 ಕಿಲೋಮೀಟ್ರ್ ಇದೆ. ಸೊ ಹಾಗಾಗಿ ಸುಮ್ಮನೆ ಮಳೆಗಾಲ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಸೇಫಾಗಿ ಮನೆ ಸೇರ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಮತ್ತೆ ಮಳೆ ಶುರುವಾಗಿದೆ. ಇವತ್ತು ಇಡೀ ದಿನ ಮಳೆ ಇತ್ತು, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿತ್ತು ಅಷ್ಟೇ. ಬಟ್ ಆಮೇಲೆ ತುಂಬ ಮಳೆ ಬಂದ್ಬಿಡ್ತು. ನಾವೀಗ ಕೊಲ್ಲೂರು ಘಾಟ್ ಹಿಡಿತಾ ಇದ್ದೀವಿ. ಇಲ್ಲಿ ನೋಡಿ ಕ್ಲೈಮೇಟೇ ಫುಲ್ ಚೇಂಜ್ ಆಗೋಯ್ತು. ಎಲ್ಲ ಮಂಜು, ಕತ್ಲು ಆಗ್ತಾ ಇದೆ. 6:50 5:15. ಸೊ ಫುಲ್ ಫಾಗು, ಒಂಥರ ಚೆನ್ನಾಗಿದೆ. ನಾವು ಕೊಲ್ಲೂರು ಘಾಟಿಗೆ ಬಂದೋಗಿ ಭಾಳ ದಿವಸ ಆಗಿತ್ತು. ಸೊ ಹಂಗಾಗಿ ಕೊಲ್ಲೂರು ಘಾಟ್ ನೋಡ್ದಂಗೂ ಆಯಿತು, ದೇವ್ರ ದರ್ಶನವೂ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಚೇಂಜ್ ಮಾಡಿದ್ವಿ ಪ್ಲ್ಯಾನ್. ಹುಲಿಕಲ್ ಘಾಟ್ ಬದಲಾಗಿ ಕೊಲ್ಲೂರು ಘಾಟ್ ತಗೊಂಡ್ವಿ. ಸೊ ಫುಲ್ ಎಲ್ಲ ನೋಡಿ, ಇಲ್ಲಿ ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ರೋಡ್ ಸೈಡ್ ಫಾಲ್ಸು. ಆಮೇಲೆ ಎಷ್ಟು ವೈಲ್ಡ್ ಆಗಿದೆ ಇದು ಜಾಗ. ಘಟ್ಟ ಇಳಿದ್ವಿ ನಾವು. ಕೊಲ್ಲೂರು ಮುಖಾಂಬಿಕೆ ಊರು ಬಂತು. ತುಂಬ 6 ಗಂಟೆ ಆಗ್ತಾಯಿದೆ ಇವಾಗ. ದೇವಸ್ಥಾನ ಅದೆಲ್ಲ ಅಂದರೆ ತುಂಬ ಲೇಟ್ ಆಗ್ಬಿಡ್ತದೆ. ನಾಳೆ ಮಗಳಿಗೆ ಬೇರೆ ಪರೀಕ್ಷೆ ಇದೆ. ಸೊ ಹಂಗಾಗಿ ಹೊರಗಡೆಯಿಂದನೇ ಕೈ ಮುಗಿತೀವಿ. ಕೈ ಮುಗಿದ್ಬಿಟ್ಟು ಮತ್ತು ಇಲ್ಲಿಂದ ಏನಿಲ್ಲ ಅಂದರೆ 90 ಕಿಲೋಮೀಟ್ರ್ ಇದೆ ನಮ್ಮ ಮನೆ. ಅದಕ್ಕೆ ಸುಮ್ಮನೆ ರಿಸ್ಕ್ ಬೇಡ. ಸಾಯಂಕಾಲ ಆದಮೇಲೆ ಮತ್ತೆ ಮಳೆ ಜೋರಾದರೆ ಕಷ್ಟ ಡ್ರೈವ್ ಮಾಡೋದು. ಸೊ ಹಾಗಾಗಿ ಹೊರಗಡೆಯಿಂದಲೇ ಕೈ ಮುಕ್ಕೊಂಡು ಕಂಟಿನ್ಯೂ ಮಾಡ್ತೀವಿ. ನಮ್ಮ ಜರ್ನಿ ಎಷ್ಟಿದೆ? 45 ಕಿಲೋಮೀಟ್ರ್ ಇದೆ.
ಮಧ್ಯೆ ಮಧ್ಯೆ ಮಳೆ ಒಂಚೂರು ಬಿಡ್ತಾ ಇದೆ, ಮತ್ತೆ ಬರ್ತಾ ಇದೆ. ರೋಡ್ ಸರಿ ಇಲ್ಲ ಐತೆ, ಅದೇ ಒಂದು ಸಮಸ್ಯೆ. ಹಾಗಾಗಿ ಹತ್ತತ್ರ ಬಂದ್ವಿ. ಇನ್ನೊಂದು ಮನೆ ಒಂದು 30 ಕಿಲೋಮೀಟರ್ ಇರಬೇಕು. ಮಳೆಯಿಂದ ಕಂಟಿನ್ಯೂ ಸುರಿತಾನೇ ಇದೆ. 4 ಗಂಟೆಗೆ ಮನೆಗೆ ಸೇರ್ಕೊಳ್ಳೋಣ ಅಂತ ನಮ್ಮ ಟಾರ್ಗೆಟ್ ಇತ್ತು. 6 ಗಂಟೆ ಆಯಿತು. ಗಾಳಿ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಟೈಮ್ ಆಗಿದೆ 8 ಗಂಟೆ ಎಕ್ಸಾಕ್ಟ್ಲಿ. ಇನ್ನೇನು ಮುನಿಯಾಲು ಬಂದ್ಬಿಡ್ತು. ಸೊ ನಮ್ಮ ಒಂದು ರೌಂಡು ಮಳೆಗಾಲದ ಮಳೆ ದಿನದ್ದು ಇಡೀ ದಿನ ಮಳೆ ಸುರಿತಾ ಇತ್ತು. ಮಧ್ಯೆ ಒಂದು ಅರ್ಧ ಮುಕ್ಕಾಲು ಗಂಟೆ ಗ್ಯಾಪ್ ಬಿಟ್ಟರೆ ಇಡೀ ದಿನ ಮಳೆ ಸುರಿತಾ ಇತ್ತು. ಅರೌಂಡ್ 308 ಕಿಲೋಮೀಟ್ರ್ ಆಗಿದೆ ನಮ್ಮದು ಜರ್ನಿ. ಇಲ್ಲಿ ಮುನಿಯಾರಿಂದ ಶುರು ಮಾಡಿ ಆಗುಂಬೆ ಘಟ್ಟ ಹತ್ತಿದ್ವಿ. ಅಲ್ಲಿಂದ ಮುಂದೆ ತೀರ್ಥಹಳ್ಳಿ, ಹುಂಚಾಗೆ ಹೋಗಿದ್ವಿ. ಅದೊಂದು ಚೆನ್ನಾಗಿತ್ತು. ಹುಂಚ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ನಮ್ಮ ಗೆಳೆಯರ ಊರು ಹೆಗ್ಗೋಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಸಿಗಂದೂರು ಹೊಸ ಸೇತುವೆ ನೋಡಿಕೊಂಡು ಕೊಲ್ಲೂರು ಮುಖಾಂತರ ಮತ್ತೆ ವಾಪಸ್ ಮುನಿಯಾಲ್ಗೆ ವಾಪಸ್ ಹೋದ್ವಿ. ಸೊ ಇದೊಂಥರ ನಾವು ಕ್ಯಾಜುವಲ್ ಆಗಿ ಒಂದು ರೈಡ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಹಂಗೆ ಆಗಿದೆ. ಮಳೆ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ, ಅದಕ್ಕೆ ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ರೈಡರ್ ಸಿಗೋಣ. ಥ್ಯಾಂಕ್ ಯು.